ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಕರ್ಗಡ್ಬು. ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡುವಂತಹ ಕರ್ಗಡ್ಬನ್ನ ಚಿಕ್ಕವರಿಂದ ಹಿಡಿದು ದೊಡ್ಡೋರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಗಣೇಶನ ಹಬ್ಬದಲ್ಲಿ ವಿಶೇಷವಾಗಿ ಮಾಡ್ತಾರೆ ಈ ಕರ್ಗಡ್ಬನ್ನ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕರಿಗಡ್ಬನ್ನ ಮಾಡೋದಕ್ಕೆ ಮೊದಲು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ. ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಮೊದಲು ನಾನು ನೀರನ್ನು ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಎಷ್ಟು ಬೇಳೆ ತಗೊಂಡಿರ್ತೀವೋ ಅದಕ್ಕೆ ಸರಿಯಾಗುವಷ್ಟು ಬೆಲ್ಲನ ತಗೋಬೇಕಾಗುತ್ತೆ. ಬೆಲ್ಲನ ಇವಾಗ ಕರ್ಗೋಕೆ ಇಡ್ತಾ ಇದ್ದೀನಿ. ಪಾಕ ಬರೋದೇನು ಬೇಡ, ಜಸ್ಟ್ ಕರ್ಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ತರ 1 ಕಪ್ ಬೇಳೆನ ತಗೊಂಡಿದ್ದೀನಿ. ಇಲ್ಲಿ 1 ಕಪ್ ಬೇಳೆನ ಚೆನ್ನಾಗಿ 2ರಿಂದ 3 ಸಲ ತೊಳ್ಕೊಬೇಕಾಗುತ್ತೆ. ತೊಳೆದಿದ್ದಾದ್ಮೇಲೆ ಕುದಿಯೋ ಅಂತ ನೀರಿಗೆ ಬೇಳೆನ ಸೇರಿಸ್ಕೋಬೇಕು. ಹೋಳಿಗೆನ ಮಾಡುವಾಗ ನಾವು ಯಾವ ರೀತಿಯಾಗಿ ಬೇಳೆನ ಬೇಯಿಸ್ಕೊಳ್ತೀವಲ್ವಾ, ಅದೇ ರೀತಿ ಬೇಳೆನ ಬೇಯಿಸ್ಕೊಂಡು ಹೂರ್ಣನ ಮಾಡ್ಕೊಳ್ಳೋದು. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಬೇಳೆನೆಲ್ಲ ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದ್ ಪ್ಲೇಟ್ ನ ಮುಚ್ಚಿ 5ರಿಂದ 6 ನಿಮಿಷ ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕರ್ ನಲ್ಲೂ ಸಹ ಬೇಳೆನ ಬೇಯಿಸ್ಕೋಬಹುದು. ಕೆಲವೊಂದ್ಸಲ ಮೆತ್ತಗಾಗುತ್ತೆ, ಕೆಲವೊಂದ್ಸಲ ಬೆಂದೇ ಇರೋದಿಲ್ಲ. ಹಾಗಾಗಿ ಈ ತರ ಬೇಯಿಸ್ಕೊಂಡ್ರೆ ಹೂರ್ಣ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ತರ ಈಸಿ ಆಗುತ್ತೆ ಅದೇ ತರನೇ ಬೇಯಿಸ್ಕೋಬಹುದು. ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಬೌಲ್ ಆಗುವಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಮೈದಾ ಬೇಡ ಅಂದ್ರೆ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೋಬಹುದು. ಆದ್ರೆ ಮೈದಾ ಹಿಟ್ಟಲ್ಲಿ ಬಂದಂಗೆ ಗೋಧಿ ಹಿಟ್ಟಲ್ಲಿ ಬರೋದಿಲ್ಲ. ಚಿಟಿಕೆ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇವಾಗ ಸ್ವಲ್ಪನೇ ನೀರನ್ನ ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಮೇಲ್ಗಡೆ ಎಣ್ಣೆನ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಒಂದ್ಸಲ ನಾದ್ಕೊಳ್ಳೋಣ. ನೋಡಿ, ಈ ತರ ಸಾಫ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟನ್ನ ಮುಚ್ಚಿ 20 ನಿಮಿಷ ಹಾಗೆ ಬಿಡಬೇಕು. ಬೇಳೆನೂ ಸಹ ಚೆನ್ನಾಗಿ ಕುದಿ ಬಂದಿದೆ. ನೋಡೋಣ ಇವಾಗ ಬೇಳೆ ಬೆಂದಿದೆಯೋ ಇಲ್ವೋ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಅಂತ. ಇವಾಗ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಬೇಳೆಯಲ್ಲಿರುವಂತ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡಿದ್ದೀನಿ. ಬೇಳೆ ಮಾತ್ರ ಉಳಿಸ್ಕೊಂಡಿದ್ದೀನಿ. ಇದೇ ಪಾತ್ರೆಗೆ ಇವಾಗ ಕರಗಿಸಿ ಇಟ್ಕೊಂಡಿದ್ದಂತ ಬೆಲ್ಲನ ಶೋಧಿಸ್ಕೊಳ್ಳೋಣ. ಪುಡಿ ಬೆಲ್ಲ ಇದ್ರೆ ಹಾಗೇನೆ ಸೇರಿಸ್ಕೋಬಹುದು. ಇದು ಉಂಡೆ ಬೆಲ್ಲ ಆಗಿರೋದ್ರಿಂದ ಕರಗಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ನಿಮ್ ಟೇಸ್ಟ್ಗೆ ಅನುಗುಣವಾಗಿ ಸೇರಿಸ್ಕೋಬಹುದು. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರು ಜಾಸ್ತಿ ಬೆಲ್ಲನ ಸೇರಿಸ್ಕೋಬಹುದು. ಕಡಿಮೆ ಸ್ವೀಟ್ ತಿನ್ನೋರು ಕಡಿಮೆ ಬೆಲ್ಲನ ಸೇರಿಸ್ಕೋಬಹುದು. ನಿಮ್ ಟೇಸ್ಟ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲ ಎಲ್ಲ ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಬೇಳೆ ಮತ್ತೆ ಬೆಲ್ಲನ ಕುದಿಸ್ಕೋಬೇಕಾಗುತ್ತೆ. ಬೆಲ್ಲನ ಕರಗಿಸ್ಕೊಂಡು ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಬೇಳೆ ಮತ್ತು ಬೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ 2ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದ್ರೆ ಒಣ ಶುಂಠಿ ಪುಡಿ ಇದ್ರೆ ಅದನ್ನು ಸಹ ಸೇರಿಸ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಬಿಸಿ ಬಿಸಿ ಇರುವಾಗ್ಲೇನೆ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಫೈನ್ ಆಗಿ ರುಬ್ಕೋಬೇಕು. ನೋಡಿ, ಈ ತರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸ್ ಆಗಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ನೈಸ್ ಆಗಿ ಬಂದಿದೆ. ಹಾಗೆ ತೆಳುನೂ ಆಗಿಲ್ಲ, ಕರೆಕ್ಟ್ ಆಗಿ ಗಟ್ಟಿಯಾಗಿ ಬಂದಿದೆ. ಹೂರ್ಣ ತೆಳುವಾಗುತ್ತೆ ಅನ್ನೋರು ಈ ವಿಡಿಯೋದಲ್ಲಿ ತೋರಿಸಿರೋ ಮೆಥಡ್ ಅಲ್ಲಿ ಬೇಳೆನ ಬೇಯಿಸ್ಕೊಂಡು ಹೂರ್ಣನ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಒಬ್ಬಟ್ಟು ಮಾಡುವಾಗನು ಸಹ ಇದೇ ತರನೇ ಬೇಯಿಸ್ಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ ಹೂರ್ಣ. ರುಬ್ಬಿರೋ ಹೂರ್ಣನೆಲ್ಲ ಒಂದ್ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಲಸಿ ಎತ್ತಿಟ್ಟಿದ್ದಂತ ಮೈದಾನ ಇವಾಗ ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಈ ತರ ಉಳ್ಳೆಗಳನ್ನ ಮಾಡಿ ಚಿಕ್ಕ ಚಿಕ್ಕ ಎಲೆಗಳನ್ನಾಗಿ ಈ ತರ ಲಟ್ಟಿಸ್ಕೋಬೇಕಾಗುತ್ತೆ. ಕರ್ಗಡ್ಬು ಸ್ವಲ್ಪ ಚಿಕ್ಕದಾಗಿದ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ. ಕರ್ಜಿಕಾಯಿ ತರ ಜಾಸ್ತಿ ದೊಡ್ಡದಾಗಿ ಮಾಡ್ಕೋಬಾರ್ದು. ಈ ತರ ಚಿಕ್ಕದಾಗಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದೊಂದೇ ಎಲೆಗಳನ್ನ ತಗೊಂಡು ಸೈಡ್ಸ್ಗೆಲ್ಲ ನೀರಿನಿಂದ ಕವರ್ ಮಾಡ್ಕೊಂಡು ಹಾಗೆ ಮಧ್ಯದಲ್ಲಿ ಹೂರ್ಣನ ಇಟ್ಟು ಚೆನ್ನಾಗಿ ಸ್ಟಫಿಂಗ್ ನ ಮಾಡ್ಕೋಬೇಕು. ಸೈಡ್ಸ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ಇದೇ ತರ ಎಲ್ಲ ಕರ್ಗಡ್ಬನ್ನ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ಕರ್ಗಡ್ಬುಗಳನ್ನ ಎಣ್ಣೆಗಳಲ್ಲಿ ಹಾಕೊಳ್ಳೋಣ. ಕರಿಗಡ್ಬುಗಳನ್ನ ಎಣ್ಣೆಯಲ್ಲಿ ಬಿಟ್ಕೊಂಡ ನಂತರ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂದ್ ಕಡೆ ಬೆಂದ್ಮೇಲೆ ತಿರುಗಿಸ್ಕೊಂಡು ಇನ್ನೊಂದ್ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಕರಿಗಡುಬನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಸೂಪರ್ ಟೇಸ್ಟಿ ಆಗಿರುವಂತಹ ಕರಿಗಡುಬು ರೆಡಿ ಆಗಿದೆ. ನೋಡ್ಬೋದು ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.